ಪ್ರತಿ ಸಲನೂ ಹೆಂಗಿದೆ ಅಂದರೆ ಅವನು ಹಿಂದ್ಗಡೆ ನಮ್ಮನ್ನು ನೆರಳಾಗಿ ಕಾಯ್ತಾ ಇರ್ತಾನೆ. ಯಾರು ಧರ್ಮದ ರೀತಿಯಲ್ಲಿ ನಡೀತಾರೆ ಅವನಿಗೆ ಸದಾ ನೆರಳಾಗಿ ಕಾಯ್ತಾನೆ. ಈ ಊರಿಗೆ ಬರ್ತಿದ್ದಂಗೆ ಈ ಗಾಳಿಲಿ ಆ ಒಂದು ಸತ್ಯದಲ್ಲಿ ಆ ಒಂದು ಧರ್ಮದಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಅನ್ನಿಸ್ತದೆ. ಅವನ ಮಾತಿಗೆ ತಪ್ಪಲ್ಲ, ಅವ್ನ ಮಾತು ಕೊಟ್ಟರೆ ಬಿಡಲ್ಲ. ಅವನು ಧರ್ಮದ್ದು ಮತ್ತು ಸತ್ಯದ್ದು ಅದರ ಹಾದಿಲೇ ನಡೀತಾನೆ ನಡೆಸ್ತಾನೆ ಅಂತ ಒಂದು ನಂಬಿಕೆ ನಮಗೆ. ಈ ದೇವ್ರ ನಂಬ್ರಿ ಏನಾದ್ರು ಕಷ್ಟ ಬಂತು ಮಂಜುನಾಥ ಅಣ್ಣಪ್ಪ ಅಂದ್ರೆ ನಮಗೆ ದೇವರು ಕಡಿಮೆ ಮಾಡ್ತಾರೆ. ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮ ಕರ್ಕೊಂಡು ಬಂದಿದ್ದರು. ಬಟ್ ನಮಗೆ ಒಂದು ಸ್ವಲ್ಪ ಮನಸ್ಸಿಗೆಲ್ಲ ಗೊತ್ತಾಗೋ ಇದಕ್ಕೆ ಬಂದಾಗ ಸ್ವಲ್ಪ ಹುಷಾರಿರಲಿಲ್ಲ. ಸ್ವಲ್ಪ ಸ್ಕಿನ್ ಇಶ್ಯೂಸ್ ಅವೆಲ್ಲ ಆಗಿತ್ತು. ಆವಾಗ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಮತ್ತು ಕುಕ್ಕೆ ಎರಡಕ್ಕೂ ಬಂದು ತುಂಬ ಒಳ್ಳೆಯದಾಗಿದೆ. ಒಂದು ಸೆಕೆಂಡ್ ಲೀಸ್ ಲೈಫಲ್ಲಿ ಆ ಥರ ಒಂದು ಸಿಕ್ಕಿದೆ. ತುಲಾಭಾರ ಎಲ್ಲ ಮಾಡಿಸ್ಕೊಂಡು ಹೋದ್ವಿ. ಅದಕ್ಕೆ ಅತ್ಯಂತ ನಂಬಿಕೆ ನಮ್ಮ ಮಂಜುನಾಥ ಸ್ವಾಮಿ ಮೇಲೆ, ಅವರ ಧರ್ಮದ ಮೇಲೆ. ಅದಕ್ಕೆ ಪ್ರತಿ ವರ್ಷ ಬರಬೇಕು. ಇವಾಗ ನಮ್ಮ ಪಾಪು ಆಗಿರೋದ್ರಿಂದ ಪ್ರತಿ ವರ್ಷ ಕರ್ಕೊಂಡು ಬರಬೇಕು ಅಂತ ಒಂದು ನಂಬಿಕೆ ಇದರಲ್ಲಿ ನಮಗೊಂದು ಸೆಕೆಂಡ್ ಜೀವನ ಕೊಟ್ಟ ಅಂತ ಹೇಳಿ ಅದೇ ಒಂದು ನಂಬಿಕೆಯಲ್ಲಿ ಬರ್ತಾಯಿದ್ದೀವಿ. ಈ ಊರಿಗೆ ಬರ್ತಿದ್ದಂಗೆ ಈ ಗಾಳಿಲಿ ಆ ಒಂದು ಸತ್ಯದಲ್ಲಿ ಆ ಒಂದು ಧರ್ಮದಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಅನ್ನಿಸ್ತದೆ. ಅದನ್ನು ಹೇಳಲಿಕ್ಕೆ ಆಗಲ್ಲ, ಫೀಲ್ ಮಾಡಲಿಕ್ಕೆ ಮಾತ್ರ ಸಾಧ್ಯ. ಹೇಳ್ಬೋದು, ಬಟ್ ಐ ಥಿಂಕ್ ಅದು ಫೀಲ್ ಮಾಡಿದ್ರೆ ಇನ್ನೂ ಹೆಚ್ಚು ಅದರದ್ದು ಅಂಶ ಮತ್ತು ಅದರದ್ದೊಂದು ಶಕ್ತಿ ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ಅವನ ಮಾತಿಗೆ ತಪ್ಪಲ್ಲ, ಅವ್ನ ಮಾತು ಕೊಟ್ಟರೆ ಬಿಡಲ್ಲ. ಅವನು ಧರ್ಮದ್ದು ಮತ್ತು ಸತ್ಯದ್ದು ಅದರ ಹಾದಿಲೇ ನಡೀತಾನೆ ನಡೆಸ್ತಾನೆ ಅಂತ ಒಂದು ನಂಬಿಕೆ ನಮಗೆ. ಕೆಲವೊಬ್ಬರು 6 ತಿಂಗಳಿಗೂ ಬರ್ತಾರೆ. ಅದೇನೋ ಒಂದು ನಂಬಿಕೆ, ಅವನು ಒಂದು ಕರೆಕ್ಟ್ ಹಾದಿಲಿ ನಡ್ಸ್ಕೊಂಡು ಹೋಗ್ತಾನೆ ಅಂತ. ಅದು ಇನ್ ಡೀಟೇಲ್ ಏನಾಗಿದೆ ಅಂತ ಗೊತ್ತಿಲ್ಲ, ಬಟ್ ಅವ್ನು ಕರೆಕ್ಟ್ ಹಾದಿಲಿ ನಡ್ಸ್ಕೊಂಡು ಹೋಗ್ಲಿಕ್ಕೆ ಅವ್ನು ಶಕ್ತಿ ಬೇಕು ಅಂತ 6 ತಿಂಗಳಿಗೂ ಬರ್ತಾರೆ. ನಾನು ಚಿಕ್ಕ ವಯಸ್ಸಿಂದ ಬರ್ತಾಯಿದ್ದೀನಿ. ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮ ಜೊತೆ ಬರ್ತಿದ್ದೆ, ಇವಾಗಲೂ ಬರ್ತಾಯಿದ್ದೀವಿ. ಅಂದರೆ ತುಂಬ ಪುರಾತನ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಮತ್ತು ಒಂದು ಇದೆ ಪಾಸಿಟಿವ್ ಇದು ಜಾಸ್ತಿ ಇದೆ, ಇಲ್ಲಿ ಪಾಸಿಟಿವ್ ಎನರ್ಜಿ ಇದೆ. ಜೊತೆಗೆ ಇಲ್ಲೆಲ್ಲನೂ ತುಂಬ ಹೇಳ್ತಿರ್ತಾರೆ, ಏನು ಆಗಿನ ಕಾಲದಿಂದನೂ ತುಂಬ ಪುರಾತನವಾದ ದೇವಸ್ಥಾನ ಚೆನ್ನಾಗಿದೆ. ಮತ್ತು ಇಲ್ಲೇ ಬಂದರೆ ಒಳ್ಳೆಯದಾಗುತ್ತೆ. ಮಂಜುನಾಥ ಸ್ವಾಮಿನ ಏನು ಬೇಡ್ಕೊಂಡ್ರೂ ಆಗುತ್ತೆ. ಅಂದರೆ ನಾವೇನು ಅಂದ್ಕೊಂಡಿರ್ತೀವೋ ಅದಾಗುತ್ತೆ. ಒಂದು ಮಕ್ಕಳಾಗಿರ್ಬೋದು, ಒಂದು ಏನಾದರೂ ಕೆಲಸ ಸಿಗೋದಾಗಿರ್ಬೋದು, ಗೌರ್ಮೆಂಟ್ ಜಾಬ್ ಕೇಳ್ತಿರ್ತಾರೆ. ಮತ್ತು ಒಂದು ಮಕ್ಕಳದ್ದು ಎಜುಕೇಷನ್ ಬಗ್ಗೆ ಅವ್ನು ಈ ಥರ ಮಾರ್ಕ್ಸ್ ತೊಗೋಬೇಕು ಅಂತೆಲ್ಲ ಅಂದ್ಕೊಂಡಿರ್ತಾರಲ್ಲ, ಅದೆಲ್ಲ ಸಕ್ಸಸ್ ಆಗಿದೆ ಅಂತ ಹೇಳ್ತಾರೆ. ನಮಗೂ ಆಗಿದೆ, ನಾವು ಅಂದ್ಕೊಂಡಿದ್ದೀವಿ, ನಮಗೂ ಸಕ್ಸಸ್ ಆಗಿದೆ. ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸರ್ವಧರ್ಮದವರಿಗೂ ಪರಿಹಾರವನ್ನು ಕೊಟ್ಟಿದ್ದಾರೆ. ನಾವು 2018 ಹಿಂದಿನ ಭಾಗದಲ್ಲಿ ಭಾಳ ಕಷ್ಟದಲ್ಲಿದ್ದಂಥದ್ದು. ಆವತ್ತು ಭಾಳ ಕಣ್ಣೀರಿನಲ್ಲಿ ನನ್ನ ಸಂಸಾರ ಬೀದಿ ಪಾಲಾಗಿತ್ತು. ಅಲ್ಲಿಂದ ಇಲ್ಲಿ ಧರ್ಮಕ್ಕೆ ಬಂದು ಸ್ವಾಮಿಯರ ಅಪ್ಪಣೆ ಪಡೆದೆ. ಅಪ್ಪಣೆ ಪಡೆದ ನಂತರ ಅವ್ರದ್ದೊಂದು ಆಶೀರ್ವಾದದಿಂದ 2018 ನಂತರದಲ್ಲಿ ನಮಗೆ ಆರ್ಥಿಕ ಸಮಸ್ಯೆ ಸ್ವಲ್ಪ ಬಗೆಹರಿತು. ಆದ ನಂತರ ಇವತ್ತು 2018ರಿಂದ 2020ರವರೆಗೆ ನಾನು ಭಕ್ತರ ಸೇವೆಯನ್ನು ಮಾಡ್ತಿದ್ದೇನೆ. ಸರ್, ಎಲ್ಲ ರೀತಿ ಒಳ್ಳೆಯದಾಗಿದೆ. ದೇವ್ರ ನಂಬಿಕೆ ವರ್ಷನೂ ಬರ್ತಾ ಇರ್ತೀವಿ. ನಾವು ಬೆಂಗಳೂರಿಂದ ಆ ಕಡೆ ಹೊಸಕೋಟೆ. ನಾವು ಮೊದಲು ನಮ್ಮ ತಂದೆಯವರು ಬಸ್ಸಲ್ಲಿ ಕರ್ಕೊಂಡು ಬರ್ತಾಯಿದ್ರು. ಕಷ್ಟ ಇತ್ತು, ಆದ್ರೂ ದೇವ್ರ ಮೇಲೆ ನಂಬಿಕೆ ಬರ್ತಾಯಿದ್ರು. ಈಗ ನಾವು ಚೆನ್ನಾಗಿದ್ದೀವಿ, ದೇವರ ಕೃಪೆ. ಈಗ ನಾವು ಕಾರಲ್ಲಿ ಬರೋ ಮಟ್ಟಕ್ಕೆ ಬಂದಿದ್ದೀವಿ. ನಮಗೆ ಈ ದೇವಸ್ಥಾನಕ್ಕೆ ಬಂದ್ರ ಮೇಲೆ ನಾವು ಒಂದು ವರ್ಷ 2 ವರ್ಷ ಬಿಟ್ಟು ಬತ್ತು. ನಾವು ವರ್ಷ ಬರುವುದಿಲ್ಲ. ಆ ದೇವ್ರ ಶಕ್ತಿ ಕೊಟ್ಟಿಗತ್ತ ನಾವು ಬರುವುದು. ನಮ್ಮ ಜಮೀನು ಮನೆಯಲ್ಲಿ ನಾವು ಮಾಡೋದು ಬದುಕಿನಲ್ಲಿ ಈ ದೇವ್ರ ನಂಬ್ರಿ ಏನಾದ್ರು ಕಷ್ಟ ಬಂತು ಮಂಜುನಾಥ ಅಣ್ಣಪ್ಪ ಅಂದ್ರೆ ನಮಗೆ ದೇವರು ಕಡಿಮೆ ಮಾಡ್ತಾರೆ. ನಾವು ಅರಿಕಲ್ ಮೇಲೆ ನಿಂತ್ಕೋಬೇಡಿ. ದೇವರೇ ಮಂಜುನಾಥ ಅಂದರೆ ನಮಗೊಂಚೂರು ಕಡಿಮೆ ಆಗ್ತದೆ. ಆದ್ದರಿಂದ ನಾವು ಇಲ್ಲಿ ಬಪ್ಪದು. ಎಷ್ಟು ವರ್ಷದಿಂದ ಬರ್ತಾಯಿದ್ದೀವಿ ನಾವು ಬಪ್ಪು ಕಾಕೊಂಡು, ನಾನು ಸಣ್ಣಂದಿಗೆ ಬಪ್ಪು ಕಾಕೊಂಡದ್ದು. ಈಗಲ್ಲ, ನಾನು ಸಣ್ಣ 15 ವರ್ಷದ ಪ್ರಾಯದಿಂದ ಬಪ್ಪು ಕಾಕೊಂಡು. ನಮ್ಮ ತಂದೆಯವರು ಬರ್ತಿದ್ರು, ಕಡೆ ನಾವು ಬರ್ತಾಯಿದ್ರು ಅಷ್ಟೇ. ಪ್ರತಿ ಸಲ ನಾನು ಏನಾದರೂ ಒಂದು ಸಮಸ್ಯೆಗಳು ಕಾಡ್ತಾ ಇರ್ತೈತಿ. ಆ ಟೈಮ್ದಾಗ ನಾನು ಏನು ಮಾಡ್ತೀನಿ, ಇಲ್ಲಿ ಬಂದು ಹೋದರೆ ಅದೊಂದು ನೆಮ್ಮದಿ ಸಿಗತ್ತೆ ಅಂಥೇಳಿ ನನ್ನ ಮನಸ್ಸಿನಲ್ಲಿ ಯಾವಾಗೂ ಒಂದು ಇದು ಇರುತ್ತೆ. ಅದೇ ಥರ ಈಗ 3 ವರ್ಷ ಆಯ್ತು ನಾನು ಬರ್ತಾಯಿದ್ದಿಲ್ಲಿ. ಪ್ರತಿ ಸೆಪ್ಟೆಂಬರಲ್ಲಿ ಪ್ರತಿ ಹುಟ್ಟಿದ ಹಬ್ಬದ ಟೈಮಲ್ಲಿ ಬಂದು ಹೋಗ್ತೀನಿ. ಅದಾದಮೇಲೆ ಸಂಕ್ರಮಣ ಟೈಮಲ್ಲಿ ಬರ್ತೀನಿ ನಾನಿಲ್ಲಿ. ಯಾವಾಗ ನಾ ಇಲ್ಲಿ ಬರೋಕ್ಕಿಂತ ಮುಂಚೆ ಒಂದು ಮನಸ್ಸಲ್ಲಿ ಒಂಥರ ಎದಿಗುದು ಇರುತ್ತೆ. ಏನಾದರೂ ಮುಂದೆ ಹೆಂಗಪ್ಪ ಇಷ್ಟು ಸಮಸ್ಯೆಗಳಿದಾವೆಲ್ಲ ಇಲ್ಲಿ ಬಂದು ಹೋದಾದ್ಮೇಲೆ ಸಾಲ್ವ್ ಆಗ್ತದೆ, ಇದೊಂದು ಸತಿ ಹೋಗಿ ಬರೋಣ ಆ ಮೈಂಡ್ ಇಟ್ಕೊಂಡು ಬಂದಿರ್ತೀನಿ. ಪುನಃ ಹೋದ ತಕ್ಷಣ 1 ತಿಂಗಳು 2 ತಿಂಗಳಲ್ಲೇ ಅದು ಪಾಸಿಟಿವ್ ಎನರ್ಜಿ ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ಅವ ಮಂಜುನಾಥ್ ತನ್ನ ಕೆಲಸ ಶುರು ಮಾಡಿಬಿಡ್ತಾನೆ. ಫಸ್ಟಿಗೆ ಬರೋಕ್ಕಿಂತ ಮುಂಚೆ ನಾವು ಮನಸ್ಸಲ್ಲಿ ಇಟ್ಕೊಂಡು ಬರ್ತೀವಿ, ಏನಪ್ಪ ಏನಾಗುತ್ತೆ ಮುಂದೆ, ಹೆಂಗೆ ನಂದು ಇದೇ ಥರ ಹೋಗುತ್ತಾ, ಏನು ಚೇಂಜಸ್ ಆಗುತ್ತಾ ಅಂತ. ಅಲ್ಲಿಂದ ಬರುವಾಗ ಒಂಥರ ನಾವು ಮೈಂಡಲ್ಲಿರ್ತೀವಿ, ಹೋಗುವಾಗ ಒಂಥರ ಮೈಂಡಲ್ಲಿರ್ತೀವಿ. ಪ್ರತಿ ಸಲನೂ ಹೆಂಗಿದೆ ಅಂದರೆ ಅವನು ಹಿಂದ್ಗಡೆ ನಮ್ಮನ್ನು ನೆರಳಾಗಿ ಕಾಯ್ತಾ ಇರ್ತಾನೆ. ಹೋದ್ಮೇಲೂ ಅವ್ನಿಗೇನು ಹರಕೆ ಕಟ್ಕೊಂಡು ಹೋಗಿರ್ತೀವಿ ಅದನ್ನು ಕರೆಕ್ಟಾಗಿ ಆ ಟೈಮಲ್ಲಿ ನಮ್ಮದು ಕೆಲಸ ಆದಮೇಲೆ ನಾವು ಅವ್ನು ಬಂದು ತೀರಿಸ್ಬಿಟ್ರೆ ಅವನು ಖುಷಿಯಾಗಿ ಪ್ರತಿ ಸಲ ಬಂದಾಗೆಲ್ಲ ಒಳ್ಳೆ ಆಶೀರ್ವಾದ ಮಾಡಿ ಕಳಿಸ್ತಾನೆ.
ಆರೋಗ್ಯದಾಗಿರ್ಬೋದು ಮತ್ತು ಮನೆಯೊಳ ಸಮಸ್ಯೆಗಳಾಗಿರ್ಬೋದು ಎಲ್ಲ ಸಮಸ್ಯೆಯಿಂದ ದೂರ ಇದೆ. ಈ ದೇವಸ್ಥಾನಕ್ಕೆ ಬಂದಮೇಲೆ ನಮ್ಮ ಮನಸ್ಸಂತೆ ಎಲ್ಲ ಚೆನ್ನಾಗೈತೆ. ನಾವು ಅಂದ್ಕೊಂಡ್ರದೆಲ್ಲ ಆಗುತ್ತೆ. ವರ್ಷಕ್ಕೆ 3 ಬಾರಿ ಬರ್ತೀನಿ ನಾನು. ಮೈಸೂರಿಂದ ಬರೋದು ನಾವು.